ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಡಿಮ್ಯಾಂಡ್ ಇರೋಂಥ ಒಂದು ಗಾಡಿ, ಓಮಿನಿ ಗಾಡಿ, ರನ್ನಿಂಗ್ ಕಂಡೀಷನ್ ಇರೋಂಥ ಒಂದು ಗಾಡಿ ಸೇಲಿಗಿದೆ ನೋಡಿ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕು ಅಥವಾ ಲೊಕೇಶನ್ನು ಎಲ್ಲ ಪೂರ್ತಿ ನಿಮಗೆ ಡೀಟೇಲ್ಸ್ ಎಲ್ಲ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ. ನಿಮಗೆ ಫುಲ್ ಡೀಟೇಲ್ಸು ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರೇ. ಆಮೇಲೆ ಅರ್ಧಂಬರ್ಧ ನೋಡಿಬಿಟ್ಟು ನೀವು ಏನು ಮಾಡ್ತಿದ್ದೀರಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಕರೆ ಮಾಡ್ತಾಯಿದ್ದೀರಾ ಮಿಸ್ ಆಗಿ, ಹಾಗಾಗಿ ಹೇಳ್ತಿದ್ದೀನಿ ವೀಕ್ಷಕರೇ. ನೀವು ವಿಡಿಯೋನ ಆದಷ್ಟು ಪೂರ್ತಿ ನೋಡಿ. ನಿಮಗೆ ಡೀಟೇಲ್ಸ್ ಎಲ್ಲ ಸಿಕ್ಕಾದ್ಮೇಲೆ ಓನರ್ ನಂಬರ್ ಸಹ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಓನರ್ ಸಹ ಕರೆ ಮಾಡ್ಬೋದು ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ಯೂಟ್ಯೂಬಲ್ಲಿ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಬೇಕಂತ ನಿಮ್ಗೆ ಏನಾದರೂ ಅನಿಸಿದ್ರೆ ವೀಕ್ಷಕರೇ, ನಿಮ್ಮ ಯಾವುದೇ ಗಾಡಿ ಆಗಿರಲಿ ಆ ಗಾಡಿದು ಫೋಟೋಸು ಡೀಟೇಲ್ಸು ಈ ಕಾಣ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಕಾಲ್ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಗಾಡಿ ಓನರ್ ನಂಬರ್ ಅಂದ್ಕೊಂಡು ತುಂಬ ಜನ ಈ ನಂಬರ್ಗೆ ಕರೆ ಮಾಡ್ತಾಯಿದ್ರೆ ಇದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ನಿಮಗೆ ಗಾಡಿ ಓನರ್ ನಂಬರ್ ಮುಂದೆ ಸಿಗುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಓಕೆನಾ. ನೀವೇನು ಮಾಹಿತಿ ಕೊಡ್ತಿರೋ ಗಾಡಿದು, ಆ ಗಾಡಿದು ಪೂರ್ತಿ ಮಾಹಿತಿ ಮತ್ತು ನೀವು ಕಾಂಟ್ಯಾಕ್ಟ್ ನಂಬರ್ ಏನು ಕೊಡ್ತಾರೋ ಅದೇ ನಂಬರ್ನೇ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀನಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ನಿಮ್ಮ ಗಾಡಿ ಏನಾದರೂ ಡೈರೆಕ್ಟಾಗಿ ಇಷ್ಟ ಆಯಿತು ಅಂದರೆ ಒಂದು ಸಲ ನಿಮ್ಮ ಡೈರೆಕ್ಟಾಗಿ ನಿಮಗೆ ಕರೆ ಮಾಡಿಬಿಟ್ಟು ನಿಮ್ಮ ಮೊಬೈಲ್ಗೆ ಗಾಡಿನ ತೊಗೊಳ್ತಾರಂತ ಹೇಳ್ಬೋದು ವೀಕ್ಷಕರೇ. ಅಂದರೆ ನೀವು ಏನು ಮಾಹಿತಿ ಕೊಡ್ತಿರಲ್ಲ ಅದೇ ಮಾಹಿತಿ ನಾವು ಡೈರೆಕ್ಟಾಗಿ ಹಾಕಿರ್ತೀವಿ ವೀಕ್ಷಕರೇ, ಓಕೆನಾ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋದಾದ್ರೆ ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡೋದಾದರೆ ಈ ಗಾಡಿ ಡೀಟೇಲ್ಸ್ನೆಲ್ಲ ಗಾಡಿ ಓನರೇ ತಿಳಿಸಿದ್ದಾರೆ. ಅದು ಏನೇನು ಹೇಳಿದ್ದಾರೆ, ಲೊಕೇಶನ್ ಎಲ್ಲಿ, ರೇಟ್ ಎಷ್ಟು ಅಂತ ಎಲ್ಲ ಪೂರ್ತಿ ಡೀಟೇಲ್ಸೇ ಹೇಳಿದ್ದಾರೆ. ಅದೊಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ವೀಕ್ಷಕರೇ, ಓಕೆನಾ. ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಆಗಿರುತ್ತೆ. ನೀವು ಅವ್ರಿಗೂ ಸಹ ಡೈರೆಕ್ಟಾಗಿ ಕಾಲ್ ಮಾಡ್ಬೋದು ವೀಕ್ಷಕರೇ. ಹಲೋ ಅಣ್ಣ, ಅದೇ ಒಂದು ಓಮಿನಿ ಕಳಿಸಿದ್ರಿ ವಾಟ್ಸಪ್ಪಲ್ಲಿ, ಹ್ಞೂ ಅಣ್ಣ. ಸೇಲ್ಗಿದೆಯಾ ಅದು? ಹ್ಞೂ ಅಣ್ಣ, ಬೆಳಗ್ಗೆ ಹಾಕಿದ್ದೀನಿ. ಮಾಡಲ್ ಎಷ್ಟದು ಅಣ್ಣ ಮಾಡಲ್ 10 ಅದು. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು ಇವಾಗ 5 ಓನರ್ ಅಣ್ಣ. ನೀವೇ 5ನೇ ಓನರಾ? ಹ್ಞೂ ಅಣ್ಣ. ಓಕೆ. ತೊಗೊಂಡವರು 6? ಹ್ಞೂ ಅಣ್ಣ, ತಗೊಂಡ್ರೆ 6. ಓಕೆ. ಎಷ್ಟು ಹೊಡಿದೆ ಗಾಡಿ? ಅಣ್ಣ ಅದು ಗಾಡಿ ಮೀಟ್ರದ್ದು ನಿಂತೋಗೈತೆ. ರನ್ನಿಂಗ್ ಇಲ್ಲ ಇವಾಗ? ಹಾಂ, ಅದು ಮೀಟ್ರ್ ಇದು ಇಲ್ಲ, ಅದು ರನ್ನಿಂಗ್ ಇಲ್ಲ. ಓಕೆ ಓಕೆ, ಇರಲಿ, ಏನು ತೊಂದರೆ ಇಲ್ಲ. ಇದು 5 ಸೀಟ್ರ್ ಅಥವಾ 8 ಸೀಟ್ರ್ ಅನ್ನೋದು? ಅಣ್ಣ ಇದು 8 ಸೀಟ್ರ್ ಅಣ್ಣ. 8 ಸೀಟ್ರಾ? ಹಾಂ. ಓಕೆ. ಪೆಟ್ರೋಲು ಪ್ಲಸ್ LPG ಏನಾದರೂ ಇದೆಯಾ? ಪೆಟ್ರೋಲ್ ಒಂದೇನಾ? ಅಣ್ಣ ಪೆಟ್ರೋಲು ವಿತೌಟ್ ಇದು ಗ್ಯಾಸ್ ಇದೆ ಅಣ್ಣ. ಗ್ಯಾಸ್ ಇದೆಯಾ? ಹ್ಞೂ ಅಣ್ಣ. RC ಕಾರ್ಡಲ್ಲಿ ಎಂಟ್ರಿ ಆಗಿದೆಯಾ? ಹ್ಞೂ ಅಣ್ಣ, RC ಕಾರ್ಡಲ್ಲಿ ಎಂಟ್ರಿ ಆಗಿರುತ್ತೆ ಅಣ್ಣ ಗ್ಯಾಸಿಂದು. ನಾವೇ ಹಿಂಗೆ ಪ್ರೈವೇಟ್ ಹಾಕ್ಯಂಡು ಓಡಿಸ್ತಾ ಇದ್ದೀವಿ. ಓಡಿಸ್ತಾರೆ, ಎಂಟ್ರಿ ಮಾಡಿಸಿಲ್ಲ RC ಕಾರ್ಡಲ್ಲಿ? ಇಲ್ಲ ಇಲ್ಲ ಅಣ್ಣ, RC ಕಾರ್ಡಲ್ಲಿ ಎಂಟ್ರಿ ಆಗಿಲ್ಲ. ಹಾಂ. ಒಟ್ಟು ಗ್ಯಾಸ್ ರನ್ನಿಂಗ್ ಇದೆಯಾ? ಹ್ಞೂ ಅಣ್ಣ, ಗ್ಯಾಸ್ ರನ್ನಿಂಗ್. ಸರಿ ಸರಿ. ಇದು ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ ಈಗ? ಅಣ್ಣ ಟೈರು ಮುಂದೆ ಫ್ರಂಟು ಎಲ್ಲ ಕರೆಕ್ಟ್ ಇದಾವಣ್ಣ. ಹಿಂದೆ ಬ್ಯಾಕ್ ಲೈಟಾಗಿ ಹೋಗಿದಾವಣ್ಣ. ಹಾಂ ಹಾಂ ಹಾಂ. ಒಟ್ಟು ಫ್ರಂಟ್ ಮಾತ್ರ ಹೊಸ ಅದಾವಣ್ಣ. ಫ್ರಂಟ್ 2 ಹೊಸ ಇದಾವೆ. ಓಕೆ ಓಕೆ. ಇದು ಬ್ಯಾಕ್ ಮಾತ್ರ ಹೋಗಿದಾವಣ್ಣ. 1% 2% ಅಷ್ಟೇ ಇರ್ಬೇಕು ಹಿಂದೆ ಬ್ಯಾಕ್. ಹ್ಞೂ. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇಲ್ಲ ಕಾಣ. ಹಾಂ, ಹಂಗೆ ಓಡಿಸ್ತಾರ ಗಾಡಿನ? ಹ್ಞೂ ಅಣ್ಣ, ನಾವು ಎಲ್ಲಿ ಇಲ್ಲ ನಾವು ಇದು ಮನೆ ಯೂಸು, ಓನ್ ಯೂಸ್, ಎಲ್ಲಿಗಾರು ಹೋದ್ರೆ ಫಂಕ್ಷನ್ಗೆ ಅಷ್ಟೇ. ಸರಿ ಸರಿ. ಇದು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಅಣ್ಣ ಈ FC ಎಲ್ಲ ಐತೆ ಅಣ್ಣ. ಈ ಇನ್ಸೂರೆನ್ಸ್ ಇಲ್ಲ. ಇನ್ಸೂರೆನ್ಸ್ ಬೇಕಾದ್ರೆ ಹಾಕ್ಸ್ಕೊಡ್ತೀನಿ. ಹಾಂ ಹಾಂ. ಈಗ ಡ್ಯೂ ಆಗಿದೆ ಇನ್ಸೂರೆನ್ಸ್ ಒಂದೇನಾ? ಹ್ಞೂ ಅಣ್ಣ, ಇನ್ಸೂರೆನ್ಸ್ ಒಂದೇ ಡ್ಯೂ ಆಗೈತಿ. ಈ FC ಇದೆ. FC ಎಲ್ಲಿವರೆಗಿದೆ? ಅಣ್ಣ ಈಗ FC ಒಂದು ವರ್ಷ ಇರ್ಬೇಕಣ್ಣ. ಹ್ಞೂ ಹ್ಞೂ. FC ಸರಿ ಸರಿ. ಈಗ ಗಾಡಿದು ಏನಾದರೂ ಕೆಲಸ ಇದೆಯಾ? ಅಣ್ಣ ಗಾಡಿದು ಏನು ಕೆಲಸ ಇಲ್ಲ ಅಣ್ಣ. ನಾನೇ ಗಾಡಿ ಕೆಲಸ ಎಲ್ಲ ಮಾಡಿಸಿದ್ದೀನಿ. ಹ್ಞೂ ಹ್ಞೂ ಹ್ಞೂ. ಟಿಂಕರ್ ವರ್ಕ್ ಎಲ್ಲ ಮಾಡಿಸಿ ಎಲ್ಲ ಪೇಂಟ್ ಮಾಡಿಸಿದ್ದೀನಿ. ಹ್ಞೂ. ಪೇಂಟ್ ಅಂದರೆ ಏನು ಫುಲ್ ಬಾಡಿ ಪೇಂಟಾ, ಏನು ಟಿಂಕರಿಂಗ್ ಮಾಡಿಸಿರ್ತಾರಲ್ಲ ಅದಷ್ಟೇ ಪೇಂಟಾ? ಅದೇ ಟಿಂಕರ್ ಆಗಿರ್ತದೆ ಅಷ್ಟೇ. ಹ್ಞೂ ಹ್ಞೂ. ಸಣ್ಣ ಪುಟ್ಟ ಟಚಪ್ ಆಗಿರೋ ಮಾತ್ರ ಪೇಂಟ್ ಆಗಿರುತ್ತಾ? ಟಚಪ್ ಕೆಲಸ ಆಗಿರೋವು ಪೇಂಟ್ ಆಗಿದೆ. ಓಕೆ. ಬಾಡಿ ಏನು ಪೂರ್ತಿ ಪೇಂಟ್ ಆಗಿಲ್ಲಲ್ಲ? ಇಲ್ಲ ಬಾಡಿ ಇಲ್ಲ. ಟಚಪ್ ಆಗಿರೋದು ಅಲ್ಲೆಲ್ಲಿ ಹೋಗಿರೋದು, ಸ್ವಲ್ಪ ಮಬ್ಬು ಡಲ್ ಆಗಿರೋದು ಮಾತ್ರ ಪೇಂಟ್ ಆಗೈತಿ. ಹ್ಞೂ 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 ಹ್ಞೂ. ಅಷ್ಟೇ, ಮತ್ತೇನಾಗಿಲ್ಲ. ಕೊಡ್ತಿರೋ ಉದ್ದೇಶ ಅಂದರೆ ಇಲ್ಲಿ ಕೆಲಸ ಇಲ್ಲ ಅಣ್ಣ, ಅದಕ್ಕಾಗಿ ಅದನ್ನು ಕೊಟ್ಟು ಪರಸ್ಥಳ ಕೆಲಸಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ. ಹಾಂ ಹಾಂ ಹಾಂ.
ಅದಕ್ಕಾಗಿ ಕೊಡಬೇಕಂತ ಅಂದ್ಕೊಂಡೋಣ. ನಿಮ್ಮ ನಂಬರು ಇದರಲ್ಲಿ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಗೊಂಡ್ವಿ. ಅದಕ್ಕೆ ಬೆಳಗ್ಗೆನೇ ಹಾಕಿದ್ವಿ ಅಣ್ಣ ನಿಮ್ಮ ಇದಕ್ಕೆ. ಸರಿ ಆಯಿತು. ನಮ್ಮ ಯೂಟ್ಯೂಬ್ ಚಾನಲ್ ಸೇಲ್ ಆಗುತ್ತೆ, ಏನು ತೊಂದರೆ ಕೆಡಿಸ್ಕೊಂಬಿಡಿ. ಇವಾಗ ಗಾಡಿ ಇರೋದು ಎಲ್ಲಿದು? ಅಣ್ಣ ಗಾಡಿ ಇದು ದಾವಣಗೆರೆ ಡಿಸ್ಟಿಕಲ್ಲಿ ಇದೆ ಅಣ್ಣ. ಅದೇ ಯಾವ ಊರು? ಪಲ್ಲಗಟ್ಟೆ ಅಣ್ಣ. ದಾವಣಗೆರೆಯಿಂದ 40 ಕಿಲೋಮೀಟರ್ ಆಗುತ್ತೆ. ಪಲ್ಲಗಟ್ಟೆ? ಪಲ್ಲಗಟ್ಟೆ ಜಗಳೂರು ತಾಲೂಕು. ಜಗಳೂರು ತಾಲೂಕು ಪಲ್ಲಗಟ್ಟೆ. ಜಗಳೂರಿಂದ ಎಷ್ಟು ದೂರ ಆಗುತ್ತೆ ಅಣ್ಣ? ಜಗಳೂರಿಂದ 18 ಕಿಲೋಮೀಟರ್ ಆಗುತ್ತೆ. 18? ಹ್ಞೂ. ಯಾವ ರೂಟಲ್ಲಿ ಬರುತ್ತೆ ಸರ್ ಅದು? ಸರ್ ಅದು ಬಿಳ್ಚೋಡು ಬರುತ್ತೆ ಸರ್. ಹಾಂ ಬೀಳ್ಚೋಡು. ಹಾಂ ಬಿಳ್ಚೋಡಿದ್ದು 10 ಕಿಲೋಮೀಟರ್ ಅಷ್ಟೇ ನಮ್ಮೂರು. ಅದೇ ಜಗಳೂರು ಟು ದಾವಣಗೆರೆ ರೋಡ್ ಇದೆಯಲ್ಲ ಆ ರೋಡು. ಅಲ್ಲಿ ಮಧ್ಯೆ ಬಿಳ್ಚೋಡು ಬರುತ್ತಲ್ಲ ಸರ್, ಬಿಳ್ಚೋಡಿದ್ದು ಒಳಗಡೆ ಬರ್ಬೇಕು ಸರ್ ನಮ್ಮೂರಿಗೆ. ಪಲ್ಲಗಟ್ಟೆ? ಹ್ಞೂ ಸರ್. ಸರಿ ಓಕೆ. ಏನು ಹೇಳ್ತೀರಾ ರೇಟ್ ಅದಕ್ಕೆ? ಸರ್ ಅದು ನಾವು 140 150 ಹೇಳ್ತೀವಿ ಸರ್, ಅಷ್ಟೇ ಸರ್. 140 ಬಂದರೆ ನಿಮ್ಮ ಯೂಟ್ಯೂಬ್ ಚಾನಲಿಂದ ಏನು ವ್ಯಾಪಾರ ಆಗುತ್ತೋ ಅದು ಬೇರೆ ವ್ಯಾಪಾರಕ್ಕೆ ಕೊಡಬೇಕು ಸರ್, ಅಷ್ಟೇ. ಅದೇ ನೀವು ಹೇಳ್ತಿರೋದು 140 ಹೇಳ್ತಿದ್ರಾ ಅಥವಾ 150 ಹೇಳ್ತಿದ್ರಾ? ಸರ್ 140 ಹೇಳ್ತೀನಿ ಸರ್. 140 ಹೇಳ್ತಿದ್ರಾ? ಹ್ಞೂ ಸರ್. ಓಕೆ. ಈಗ ಕಡಿಮೆ ಅಂದರೆ ಎಷ್ಟು ಮಾಡ್ಬೋದು ನೀವು? ಸರ್ ಕಡಿಮೆ ಅಂದರೆ ಇನ್ನು ಒಂದು 5 ಇಲ್ಲ 5-4 ಸಾವಿರ ಕಡಿಮೆ ಮಾಡ್ಬೋದು ಸರ್. ಸ್ವಲ್ಪ ಕಡಿಮೆ, ಇನ್ನೂ ಸ್ವಲ್ಪ ಕಡಿಮೆ ಮಾಡಿದರೆ ಚೆನ್ನಾಗಿರೋದು. ಇಲ್ಲ ಸರ್, ಕೆಲಸ ಎಲ್ಲ ಮಾಡ್ತೀನಿ ಸರ್. ಕೆಲಸ ಅದ್ರದ್ದು ಏನಿಲ್ಲ ಸರ್. ಡ್ಯಾಮೇಜ್ ಟಿಂಕರ್ ವರ್ಕಿಂದ ಈ ಕೆಳಗಡೆ ಪ್ಲಾಟ್ಫಾರಮ್ ಆಗಲಿ, ಟಾಪ್ ಆಗಲಿ, ಪ್ರತಿಯೊಂದು ಕೆಲಸ ಎಲ್ಲ ಮಾಡ್ತೀನಿ ಸರ್. ನಾನು ಬಂದಿನೇ ಮಾಡ್ತೀನಿ ಸರ್. ಇವಾಗ ಕೆಲಸ ಇಲ್ಲದಕ್ಕಿಲ್ಲಿ ಅದು ಕೂಡ ಕೆಲಸ ಇಲ್ಲ. ಅದಕ್ಕಾಗಿ ನಾವು ಪರ್ಸಲ್ ಹೋಗ್ಕೊಂಡು ಇಲ್ಲಿ ಮತ್ತೆ ನಿಂತರೆ ಗಾಡಿ ಕೆಲಸ ಮಾಡಿಸಲ್ಲ ಹಾಳಾಗುತ್ತಲ್ಲ ಅಂದು ಬರ್ತಿರೋ ಉದ್ದೇಶ ಸರ್. ಆಯಿತು. ಈಗ ನಮ್ಮ ಚಾನಲಲ್ಲಿ ತುಂಬ ಗಾಡಿಗಳು ಬರ್ತಾ ಇದ್ದಾವೆ. ಅವರೆಲ್ಲ 10 ಮಾಡಲು ಅವೆಲ್ಲನೂ ನನಗೆ ಗೊತ್ತಿರೋ ಪ್ರಕಾರ ಅವರೆಲ್ಲ ಆಲ್ಮೋಸ್ಟ್ 120, 130 ರೇಂಜೆಲ್ಲ ಹೇಳಿದ್ರು. ನೀವು 140 ಹೇಳ್ತಿದ್ರಲ್ಲ, ಹಾಗಾಗಿ ಕೇಳಿದ್ದೆ ಅಷ್ಟೇ. ಸರ್ ಇವಾಗ ಅಲ್ಲಿಗೇನು ಇವಾಗ ಸರಿ ಅಂತ ಹೂವನಲ್ಲ ಸರ್. ಇವಾಗ ಅದೇ ಸರ್, ವ್ಯಾಪಾರಕ್ಕೆ ಅಂತ ಮೇಲೆ ಒಂದು 5,000 ಹೆಚ್ಚು ಆಗ್ಬೋದು, ಕಡಿಮೆ ಆಗುತ್ತೆ ಸರ್. ಅಲ್ಲ, ತೀರಾ ಡಿಫ್ರೆನ್ಸ್ ಬರಬಾರ್ದು. ಯಾಕಂದರೆ ವ್ಯಾಪಾರಕ್ಕಂತ ಕುಂತಾಗ ನಾನು ಡಿಫ್ರೆನ್ಸ್ ಹೇಳಿಲ್ಲ ಸರ್. ಡಿಫ್ರೆನ್ಸ್ ಹೇಳಿಲ್ಲ ಸರ್. ನಿಮ್ಮ ಯೂಟ್ಯೂಬ್ ಚಾನಲ್ ಬಂದರೆ ಇನ್ನೊಂದು 5-10 ಕಡಿಮೆ ಮಾಡಿ ಕೊಡ್ತೀನಿ ಸರ್. ಇನ್ಮೇಲೆ ನಮಗೆ ಒಂದು ಅಭಿಮಾನ ಇದೆ ಸರ್ ನಿಮ್ಮದು ಈ ಯೂಟ್ಯೂಬ್ ಚಾನಲ್ಗೆ. ಸಬ್ಸ್ಕ್ರೈಬ್ ಕೊಡ್ತಾ ಇದೀವಿ, ಲೈಕ್ ಕೂಡ ಕೊಡ್ತಾ ಇದೀವಿ. ನೋಡ್ತಿರ್ತೀವಿ ಸರ್ ನಾವು ಅವಾಗ. ಓಕೆ. ಥ್ಯಾಂಕ್ ಯು. ಸರಿ ಸರ್, ಆಯ್ತು. ಇದೇ ನಂಬರ್ ಹಾಕಿರ್ತೀನಿ. ಓಕೆನಾ? ಓಕೆ ಸರ್. ಆಯಿತು. ಕೇಳಿಸ್ಕೊಳಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿದ್ದಾರೆ. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಗಾಡಿ ಲೊಕೇಶನ್ ಗೊತ್ತಾಗಲಿಲ್ಲ ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಮೊಬೈಲ್ ನಂಬರ್ಗೆ ಕರೆ ಮಾಡಿದರೆ ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ನೀವು ಡೈರೆಕ್ಟಾಗೆ ಒಂದು ಸಲ ವಿಸಿಟ್ ಮಾಡಿ ನೋಡಿ, ಗಾಡಿ ಕಂಡೀಷನೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಇಷ್ಟ ಆಯಿತು ಅಂದರೆ ಕೂತು ಮಾತಾಡಿದರೆ ಅವರು ಹೇಳಿರೋ ರೇಟಲ್ಲಿ ಇನ್ನೂ ಕಡಿಮೆ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೋದರೆ ಅದನ್ನು ಇನ್ನೂ ಕೂಡ ಕಡಿಮೆ ಮಾಡಿಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ನೋಡಿ, ಒಂದು ಸಲ ಡೈರೆಕ್ಟಾಗೆ ವಿಸಿಟ್ ಮಾಡಿ. ಹಾಗೆ ಅದಕ್ಕೂ ಮುನ್ನ ಯಾವುದೇ ಥರದ ಎಲ್ಲರಿಗೂ ನಮ್ಮ ವೀಕ್ಷಕರಿಗೆ ಹೇಳ್ತಿರೋಂಥವ್ರಿಗೆ ಡೈರೆಕ್ಟಾಗೆ ನೀವು ವಿಸಿಟ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಯ್ತು ಅಂದರೆ ಅಲ್ಲೇ ಕೂತು ಮಾತಾಡಿ ಅಲ್ಲೇ ಫೈನಲ್ ಮಾಡ್ಕೊಂಬಂದ್ಬಿಡಿ. ನೀವು ಫೋನಲ್ಲಿ ಯಾವುದೇ ಥರದ ವ್ಯವಹಾರವನ್ನು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ಕೆಲವರು ಅಡ್ವಾನ್ಸ್ ಹಾಕ್ರಿ ಅಂತೇಳಿ ಫೋನ್ಪೇ, ಗೂಗಲ್ ಪೇ ಆ ಥರ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮೋಸ ಮಾಡ್ತಿರೋ ತುಂಬ ಜನ ಇದ್ದಾರೆ ವೀಕ್ಷಕರೇ. ದಯವಿಟ್ಟು ಗಾಡಿನ ಡೈರೆಕ್ಟಾಗಿ ವಿಸಿಟ್ ಮಾಡಿ ಓನರ್ ಹತ್ರನೇ ನೀವು ನಿಮ್ದು ಏನೇ ಇದ್ರೂ ಅಲ್ಲೇ ಮಾತುಕತೆ ಮುಗಿಸ್ಕೊಂಡು ಫೈನಲ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ, ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ಗಾಡಿ ಫೋಟೋಸು ಡೀಟೇಲ್ಸು ಕಳಿಸೋದನ್ನು ಮರಿಬೇಡಿ. ಹಾಗೆ ವಿಡಿಯೋಕ್ಕೆ ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ವಿಡಿಯೋ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಗಾಡಿ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ ಒಮಿನಿ ಅಂದರೆ, ಅಂಥವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ ವೀಕ್ಷಕರೇ. ಮತ್ತು ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲಲ್ಲಿ ಯಾರದೇ ಗಾಡಿ ಸೇಲ್ ಆಗಿದ್ರೂ ಆರಾಮಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೋದು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ ವೀಕ್ಷಕ.